ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ಶೇಂಗಾ ಹೋಳಿಗೆಯನ್ನು ಮಾಡತ್ತೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಸಿಹಿ ತಿಂಡಿ ತುಂಬ ರುಚಿಯಾಗಿರ್ತೈತಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಕೋಬೋದು. ಮಾಡೋದು ಹೆಂಗೆ ನೋಡೋಣ ಬರ್ರಿ. ನಾನಿಲ್ಲಿ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ. ಈಗ ಅದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳತ್ತೀನಿ. ಈಗ ಅದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟನ್ನು ಅದಕ್ಕೆ ಸರಿಯಾಗಿ ಕಲಿಸ್ಕೊಳ್ರಿ. ಈಗ ಹಿಟ್ಟನ್ನೆಲ್ಲ ಸರಿಯಾಗಿ ಕಲಿಸ್ಕೊಂಡು ಈಗ ಅದನ್ನು ನೆನೆಸೋದಕ್ಕೆ ಬಿಡೋಣಂತ ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಇಡ್ರಿ. ಅಷ್ಟರಲ್ಲಿ ನಾವು ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ನಾ ಇಲ್ಲಿ 1.5 ಕಪ್ನಷ್ಟು ಶೇಂಗಾವನ್ನು ತೊಗೊಂಡಿನಿ. ಈಗ ಅವನ್ನ ನಿಧಾನ ಉರಿ ಒಳಗೆ ಒಂದು 5 ರಿಂದ 10 ನಿಮಿಷ ಸರಿಯಾಗಿ ಹುರ್ಕೊಳ್ರಿ. ಈಗ ಸಿಪ್ಪೆ ಎಲ್ಲ ಬಿಟ್ಕೋಬೇಕು. ಅಲ್ಲಿ ತನಕ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗೈತಿ. ಸೈಡಿಗೆ ಎತ್ತಿಟ್ಕೊಳ್ಳೋಣ. ತಣ್ಣಗಾಗೋದಕ್ಕೆ ಬಿಟ್ಟು ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಇಲ್ಲಿ ಬಾಣಲೆಗೆ ನಾ ಇಲ್ಲಿ 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೊಳತ್ತೀನಿ. ನೀವು ಎಳ್ಳನ್ನು ಜಾಸ್ತಿ ಕೂಡ ಹಾಕೋಬೋದು. ಈಗ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಶೇಂಗಾವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದನ್ನು ತರಿಯಾಗಿನ ಪುಡಿ ಮಾಡ್ಕೊಳ್ರಿ. ಈಗ ಈ ರೀತಿ ಆದಮೇಲೆ ಈಗ ಇದಕ್ಕೆ 1 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಳತ್ತೀನಿ. ನೀವು ಸಿಹಿ ಜಾಸ್ತಿ ಬೇಕಂದರೆ ಇನ್ನು 1/4 ಕಪ್ ಅಷ್ಟು ಹಾಕೋಬೋದು. ಈಗ ಅದಕ್ಕೆ 1 ಏಲಕ್ಕಿನ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡ್ರಿ ಈ ರೀತಿ ಹೂರಣವನ್ನು ರೆಡಿ ಮಾಡ್ಕೋಬೇಕು. ಪುಡಿ ಆಗಿದ್ದರೆ ಚೆನ್ನಾಗಿ ಬರ್ತೈತಿ. ಭಾಳ ದಿನ ಕೂಡ ಇಡ್ಬೋದು. ಈಗ ಅದಕ್ಕೆ ಎಳ್ಳನ್ನು ಸೇರಿಸ್ಕೊಳತ್ತೀನಿ. ಎಳ್ಳನ್ನು ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಸ್ಟಫಿಂಗ್ ರೆಡಿ ಆಗೈತಿ. ನೋಡ್ರಿ ಹೂರಣ ರೆಡಿ ಆಗೈತಿ. ಅಷ್ಟರಲ್ಲಿ ಹಿಟ್ಟು ಸರಿಯಾಗಿ ನೆಂದಿರ್ತೈತಿ. ಈಗ ಹಿಟ್ಟನ್ನು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಸರಿಯಾಗಿ ನಾದ್ಕೊಳ್ಳೋಣ. ಇದನ್ನು ನಾದ್ಕೊಂಡು ನಾವೀಗ ಉಳ್ಳಿಯನ್ನು ತಗೊಳತ್ತೀನಿ. ನಾ ಇಲ್ಲಿ ಪೂರಿಯನ್ನು ಮಾಡ್ತೀವಲ್ಲ ಅದೇ ರೀತಿನ ಅದೇ ಸೈಜ್ ಒಳಗೆ ನಾವಿಲ್ಲಿ ಉಳ್ಳಿಯನ್ನು ತಗೊಳತ್ತೀವಿ. ಈಗ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಇದನ್ನು ಸಣ್ಣದಾಗಿ ಪೂರಿ ಥರ ಉದ್ಕೋಬೇಕು. ಸಣ್ಣ ಪೂರಿ ಮಾಡಿಸೋದ ಥರ ಉದ್ಕೊಳ್ರಿ. ಭಾಳ ದೊಡ್ಡದಲ್ಲ, ಸಣ್ಣದಾಗಿ ಇರಬೇಕು. ಈಗ ಅದಕ್ಕೆ ಸ್ಟಫಿಂಗನ್ನು ಹಾಕ್ಕೊಳಕತ್ತೀನಿ. ಹೂರಣವನ್ನು ತುಂಬಿಕೊಂಡು ನಾನಿಲ್ಲಿ 2 ಸ್ಪೂನಷ್ಟು ಹೂರಣವನ್ನು ಹಾಕ್ಕೊಂಡಿನಿ. ಈಗ ಇವನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಮೋದಕ ಮಾಡ್ತೇವಲ್ಲ ಆ ರೀತಿ ಇದನ್ನು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಮೋದಕ ಥರ ಮಾಡಿ ಈಗ ಮೇಲೆ ಬಂದಿರ್ತೈತಲ್ಲ ಅದನ್ನು ತೆಗೆದು ಮತ್ತೆ ಹಿಟ್ಟೊಳಗೆ ಹಾಕ್ಕೊಳ್ಳೋಣ. ಈ ರೀತಿ ಈಗ ಹೋಳಿಗೆ ಮಾಡೋದಕ್ಕೆ ರೆಡಿ ಆಗೈತೆ ನೋಡ್ರಿ. ಇದಕ್ಕೆ ಹಿಟ್ಟು ಹಚ್ಕೊಂಡು ಚಪಾತಿ ಥರ ಇದನ್ನು ಉದ್ಕೊಳ್ಳೋಣ. ಎಷ್ಟು ತೆಳುವಾಗಿ ಆಗ್ತಾವಲ್ಲ ಅಷ್ಟು ತೆಳುವಾಗಿ ಮಾಡ್ಕೊಳ್ರಿ. ನೀವು ತೆಳುವಾಗಿ ಮಾಡ್ಕೊಂಡ್ರೂ ನಡೀತೀವಿ, ದಪ್ಪ ಮಾಡ್ಕೊಂಡ್ರೂ ನಡೀತೀವಿ. ತೆಳು ಆದರೆ ತುಂಬ ಟೇಸ್ಟಿಯಾಗಿರ್ತವೆ. ಭಾಳ ದಿನ ಇಟ್ಕೊಂಡು ಕೂಡ ತಿನ್ಬೋದು. ಈಗ ಈ ರೀತಿ ಆಗೈತೆ ನೋಡ್ರಿ. 2 ಕಡೆಯೂ ಸರಿಯಾಗಿ ಬಂದವು. ಈಗ ನಾ ಇಲ್ಲಿ ಒಂದು ಪ್ಯಾನ್ಗೆ ತುಪ್ಪವನ್ನು ಹಾಕ್ಕೊಳತ್ತೀನಿ. ನಾ ಇಲ್ಲಿ 1/2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಈಗ ಅದನ್ನು ಬೇಯಿಸ್ಕೊಳತ್ತೀನಿ. ಮೀಡಿಯಮ್ ಉರಿ ಒಳಗೆ 2 ಕಡೆಯೂ ಸರಿಯಾಗಿ ಒತ್ತಿ ಬೇಯಿಸ್ಕೊಳ್ರಿ. ಈ ರೀತಿ ಒತ್ತಿ ಬೇಯಿಸ್ಕೊಂಡ್ರೆ ಇದನ್ನು ತುಪ್ಪ ಹಾಕ್ಕೊಳ್ಳೋದು ಇನ್ಸ್ಟೆಂಟಾಗಿ ತಿನ್ನೋದಕ್ಕೆ ಟೇಸ್ಟಿಯಾಗಿರ್ತಾವೆ. ತುಪ್ಪ ಹಾಕ್ಕೊಂಡ್ರೆ ಭಾಳ ದಿನ ಇಡೋಕ್ಕಾಗೋದಿಲ್ಲ. ನೀವು ಡ್ರೈ ಆಗಿನ ಮಾಡಿಕೊಂಡ್ರೆ ಟೇಸ್ಟಿಯಾಗಿರ್ತಾವೆ. ಈಗ ಇದನ್ನು ಭಾಳ ದಿನ ಕೂಡ ಇಟ್ಕೋಬೋದು. ಈ ರೀತಿ ಡ್ರೈ ಆಗಿನ ಹುರ್ಕೊಂಡ್ರೆ ಚೆನ್ನಾಗಿರ್ತಾವೆ. ಅಂದರೆ ಶೇಂಗಾ ಎಲ್ಲ ಎಣ್ಣೆ ಬಿಡೋದ್ರಿಂದ ಅದು ತಾನೇ ಎಣ್ಣೆ ಬಿಟ್ಕೋತೈತಿ. ಈಗ ಈ ರೀತಿ 2 ಕಡೆಯೂ ಸರಿಯಾಗಿ ಫ್ರೈ ಮಾಡಿಕೊಂಡು ಈಗ ಇವನ್ನ ಎತ್ತಿಟ್ಕೊಳ್ಳೋಣ. ನೋಡ್ರಿ ಯಾವ ರೀತಿ ಬಂದೈತೆ ಅಂತೇಳಿ. ಈ ರೀತಿ ಹೋಳಿಗೆ ಫಟಾಫಟ್ ಅಂತ ಮಾಡ್ಕೋಬೋದು. ಸಿಹಿ ತಿಂಡಿ ಫಂಕ್ಷನ್ಗಳಾಗಿರ್ಬೋದು, ಹಬ್ಬದಲ್ಲಾಗಿರ್ಬೋದು ಭಾಳ ರುಚಿಯಾಗಿರ್ತಾವೆ. ಅಷ್ಟೇ ಪೌಷ್ಟಿಕಾಂಶ ಇರುವಂಥ ಶೇಂಗಾ ಕಾಳಿಂದ ಮಾಡಿರುವಂಥ ಶೇಂಗಾ ಹೋಳಿಗೆ. ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಶೇಂಗಾ ಹೋಳಿಗೆ ಎಲ್ರಿಗೂ ಇಷ್ಟ ಆಕೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.